ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ಒಂದೆಡೆ ದಾಳಿ ಮತ್ತು ಪ್ರತಿ ದಾಳಿಗಳು ನಡೀತಾ ಇದ್ದಾವೆ. ಯುದ್ಧದ ಸನ್ನಿವೇಶ ಅಕ್ಷರಶಃ ನಿರ್ಮಾಣವಾಗಿರುವಂಥದ್ದು. ಮುಂಜಾಗ್ರತಾ ಕ್ರಮವಾಗಿ ಭಾರತದಾದ್ಯಂತವೂ ಕೂಡ ಸಾಕಷ್ಟು ಬಂದೋಬಸ್ತನ್ನು ಕೈಗೊಳ್ಳಲಾಗಿದೆ. ಕಲಬುರಗಿಯೂ ಕೂಡ ಅದಕ್ಕೆ ಹೊರತಾಗಿಲ್ಲ. ಕಲಬುರಗಿಯ ಆಯಕಟ್ಟಿನ ಸ್ಥಳಗಳಲ್ಲಿ ವ್ಯಾಪಕ ಬಂದೋಬಸ್ತನ್ನು ಕೈಗೊಳ್ಳಲಾಗ್ತಾ ಇದೆ. ಕಲಬುರಗಿಯ ವಿಮಾನ ನಿಲ್ದಾಣದ ಮುಂಭಾಗದಲ್ಲಿ ನಾವಿದ್ದೀವಿ. ಇದು ಕಲಬುರಗಿಯ ಏರ್ಪೋರ್ಟ್. ಕಲಬುರಗಿ ಏರ್ಪೋರ್ಟ್ಗೂ ಕೂಡ ಅಷ್ಟೇ ಆದಂತಹ ಬಂದೋಬಸ್ತನ್ನು ಕೈಗೊಳ್ಳಲಾಗಿರುವಂಥದ್ದು. ಇಲ್ಲಿ ಬಾಂಬ್ ನಿಷ್ಕ್ರಿಯ ದಳದವರು, ಮೆಟಲ್ ಡಿಟೆಕ್ಟರ್ ಟೀಮ್ನವರು ಈ ರೀತಿ ಪರಿಶೀಲನೆಯನ್ನು ನಡೆಸ್ತಾ ಇರುವಂಥದ್ದನ್ನು ಕಾಣ್ಬೋದಾಗಿದೆ. ಕಲಬುರಗಿಯ ಏರ್ಪೋರ್ಟ್ ಮುಂಭಾಗದಲ್ಲಿ ಇಂಚಿಂಚು ಕೂಡ ಯಾವುದೋ ವಸ್ತುಗಳು ಬಿದ್ದಿರುವಂಥದ್ದಾಗಿರ್ಬೋದು ಅಥವಾ ಅನಾಮಧೇಯ ವಸ್ತುಗಳು ಯಾರೋ ಇಟ್ಟಂಥದ್ದಾಗಿರ್ಬೋದು, ಪ್ರತಿಯೊಂದು ಕೂಡ ತಪಾಸಣೆ ನಡೆಸ್ತಾ ಇದ್ದಾರೆ. ಬರೀ ಕಲಬುರಗಿ ಏರ್ಪೋರ್ಟ್ ಅಷ್ಟೇ ಅಲ್ಲ, ಕಲಬುರಗಿಯ ರೈಲ್ವೆ ಸ್ಟೇಷನ್, ಕಲಬುರಗಿಯ ಬಸ್ ನಿಲ್ದಾಣ, ಕಲಬುರಗಿಯ 5 ಪ್ರಮುಖ ಸ್ಥಳಗಳು, ಸೂಪರ್ ಮಾರ್ಕೆಟ್, ಬುದ್ಧ ವಿಹಾರ, ಈ ರೀತಿ ಕಲಬುರಗಿನ ಆಯಕಟ್ಟಿನ ಸ್ಥಳಗಳಲ್ಲೂ ಕೂಡ ಸಾಕಷ್ಟು ಪರಿಶೀಲನೆಯನ್ನು ನಿತ್ಯವೂ ಕೂಡ ನಡೆಸಲಾಗ್ತಾ ಇದೆ. ಬರೀ ಏರ್ಪೋರ್ಟ್ಗಳಿಗೆ ಅಷ್ಟೇ ಅಲ್ಲ, ರಾಜ್ಯದಲ್ಲಿರುವಂತಹ ಎಲ್ಲ ಅಣೆಕಟ್ಟುಗಳಿಗೂ ಕೂಡ ಅದೇ ರೀತಿ ಬಂದೋಬಸ್ತನ್ನು ಕಲ್ಪಿಸಲಾಗಿರುವಂಥದ್ದು. ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ರಾಜ್ಯದ SP ಮತ್ತು DC ಅವರ ಜೊತೆಗೆ 4 ಗಂಟೆಗೆ ಸಭೆಯನ್ನು ಕೂಡ ಕರೆದಿದ್ದಾರೆ. ಭದ್ರತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆಯನ್ನು ನಡೆಸಿ ಅವರು ಯಾವ ರೀತಿ ಭದ್ರತಾ ವ್ಯವಸ್ಥೆಗಳನ್ನು ಕೈಗೊಳ್ಳಲಾಗಿದೆ ಅನ್ನುವಂಥದ್ರ ಬಗ್ಗೆ ಪರಾಮರ್ಶೆ ಕೂಡ ಮಾಡಲಿದ್ದಾರೆ. ಈ ನಡುವೆ ದೇಶದಲ್ಲಿರುವಂತಹ ಎಲ್ಲ ಪ್ರಮುಖ ವಿಮಾನ ನಿಲ್ದಾಣಗಳಿಗೆ, ಆಣೆಕಟ್ಟುಗಳಿಗೆ ಮತ್ತು ಪ್ರಮುಖ ಸ್ಥಳಗಳಿಗೆ ವ್ಯಾಪಕ ಬಂದೋಬಸ್ತನ್ನು ಕೈಗೊಳ್ಳಲಾಗ್ತಾ ಇದೆ. ಅದೇ ರೀತಿ ಕಲಬುರಗಿಯ ವಿಮಾನ ನಿಲ್ದಾಣಕ್ಕೂ ಕೂಡ ಬಂದೋಬಸ್ತನ್ನು ಕಲ್ಪಿಸಲಾಗ್ತಾ ಇರುವಂಥದ್ದು. ಇಲ್ಲಿ ಯಾವುದೇ ರೀತಿಯಾದಂತಹ ಅನಾಹುತಗಳು ನಡೀಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಮೆಟಲ್ ಡಿಟೆಕ್ಟರ್ ಟೀಮ್ನವರು ಇಂಚಿಂಚು ಕೂಡ ತಪಾಸಣೆ ನಡೆಸ್ತಾ ಇರುವಂಥದ್ದನ್ನು ಕಾಣಬಹುದಾಗಿದೆ. ಕಲಬುರಗಿಯ ವಿಮಾನ ನಿಲ್ದಾಣದಲ್ಲಿ ಮೆಟಲ್ ಡಿಟೆಕ್ಟರ್ ಟೀಮ್ನವರು, ಬಾಂಬ್ ನಿಷ್ಕ್ರಿಯ ದಳದವರು ಈ ರೀತಿ ತಪಾಸಣೆ ನಡೆಸ್ತಾ ಇರುವಂಥದ್ದನ್ನು ಕಾಣಬಹುದಾಗಿದೆ. ಕಲಬುರಗಿಗೆ ಮಾತ್ರ ಸೀಮಿತ ಅಲ್ಲ, ದೇಶದಲ್ಲಿರುವಂತಹ ಪ್ರಮುಖ ವಿಮಾನ ನಿಲ್ದಾಣಗಳಿಗೆ, ಆಣೆಕಟ್ಟುಗಳಿಗೆ ವ್ಯಾಪಕ ಬಂದೋಬಸ್ತನ್ನು ಕೈಗೊಳ್ಳಲಾಗ್ತಾ ಇದೆ. ಅದಷ್ಟೇ ಅಲ್ಲ, ಪ್ರಮುಖ ಸ್ಥಳಗಳಿಗೂ ಕೂಡ, ಆಯಕಟ್ಟಿನ ಸ್ಥಳಗಳಲ್ಲೂ ಕೂಡ ವ್ಯಾಪಕ ಬಂದೋಬಸ್ತನ್ನು ಕೈಗೊಳ್ಳಲಾಗ್ತಾ ಇದೆ. ಒಂದು ಕಡೆ ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ನಿತ್ಯವೂ ಕೂಡ ದಾಳಿ ಮತ್ತು ಪ್ರತಿ ದಾಳಿಗಳು ನಡೀತಾ ಇದ್ದಾವೆ. ಯುದ್ಧ ಘೋಷಣೆಯಾಗುವಂತಹ ಸನ್ನಿವೇಶ ಒಂದು ಕಡೆ ನಿರ್ಮಾಣವಾಗಿದೆ. ಇನ್ನೊಂದು ಕಡೆ ಆಂತರಿಕವಾಗಿಯೂ ಕೂಡ ಸಾಕಷ್ಟು ಬಂದೋಬಸ್ತನ್ನು ಕೈಗೊಳ್ಳಲಾಗ್ತಾ ಇದೆ. ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಂದು 4 ಗಂಟೆಗೆ ರಾಜ್ಯದಲ್ಲಿರುವಂತಹ SP ಮತ್ತು ಜಿಲ್ಲಾಧಿಕಾರಿಗಳು, SP ಮತ್ತು DC ಅವರ ಸಭೆ ಕೂಡ ಆಯೋಜನೆ ಮಾಡಲಾಗಿರುವಂಥದ್ದು. ಹಾಗಾಗಿ ಬಂದೋಬಸ್ತನ್ನು ಸಕಲ ರೀತಿಯಲ್ಲಿ ಕೈಗೊಳ್ಳಲಾಗ್ತಾ ಇದೆ. ಯಾವುದೇ ಸಣ್ಣ ಪ್ರಮಾಣದ ಅನಾಹುತಗಳು ಕೂಡ, ಘಟನೆಗಳು ಕೂಡ, ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಸಾಕಷ್ಟು ಬಂದೋಬಸ್ತನ್ನು ಕೈಗೊಳ್ಳಲಾಗಿದೆ. ಕಲಬುರಗಿಯ ಏರ್ಪೋರ್ಟ್ ಒಳಗಡೆ ಕೂಡ ಸಾಕಷ್ಟು ತಪಾಸಣೆ ನಡೆಸಲಾಗ್ತಾ ಇದೆ. ಬಾಂಬ್ ನಿಷ್ಕ್ರಿಯ ದಳದವರು, ಮೆಟಲ್ ಡಿಟೆಕ್ಟರ್ ಟೀಮ್ನವರು ಇಲ್ಲಿರುವಂತಹ ಅನಾಮಧೇಯ ವಸ್ತುಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಗಾರ್ಡನ್ ಸೇರಿದಂತೆ ಏರ್ಪೋರ್ಟ್ ಒಳ ಹೊರಗೂ ಕೂಡ ಸಾಕಷ್ಟು ತಪಾಸಣೆಯನ್ನು ಕೈಗೊಳ್ಳಲಾಗ್ತಾ ಇದೆ. ದೇಶಾದ್ಯಂತ ಯಾವ ರೀತಿ ಬಿಗಿ ಬಂದೋಬಸ್ತನ್ನು ಕೈಗೊಳ್ಳಲಾಗ್ತಾ ಇದೆ, ಕಲಬುರಗಿ ಕೂಡ ಅದಕ್ಕೆ ಹೊರತಾಗಿಲ್ಲ. ಕಲಬುರಗಿಯ ವಿಮಾನ ನಿಲ್ದಾಣ, ಕಲಬುರಗಿಯ ರೈಲ್ವೆ ಸ್ಟೇಷನ್, ಕಲಬುರಗಿಯ ಬಸ್ ನಿಲ್ದಾಣ, ಕಲಬುರಗಿಯ ಸೂಪರ್ ಮಾರ್ಕೆಟ್, ಕಲಬುರಗಿಯ ಬುದ್ಧ ವಿಹಾರ, ಶರಣಬಸವೇಶ್ವರ ದೇವಸ್ಥಾನ, ಖಾಜಾ ಬಂಜಾ ನವಾಜ್ ದರ್ಗಾ, ಈ ರೀತಿ ಆಯಕಟ್ಟಿನ ಸ್ಥಳಗಳಲ್ಲೂ ಕೂಡ ವ್ಯಾಪಕ ಬಂದೋಬಸ್ತನ್ನು ಕೈಗೊಳ್ಳಲಾಗಿದೆ. ಬಾಂಬ್ ನಿಷ್ಕ್ರಿಯ ದಳದವರಿಂದ ಇಂಚಿಂಚು ಕೂಡ ತಪಾಸಣೆ ನಡೆಸಲಾಗ್ತಾ ಇದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗಾಗಿ ಕಲಬುರಗಿಯಿಂದ ಕ್ಯಾಮರಾ ಪರ್ಸನ್ ಇಂದ್ರೈ ಜೊತೆ ನಾನು ಶರಣಯ್ಯ ಹಿರೇಮಠ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.